ಒಬ್ಬ ಪೋಷಕರು ತಮ್ಮ ಮಗನ ಸಾಧಾರಣ ಪ್ರಾಜೆಕ್ಟ್ ಅನ್ನು ವೃತ್ತಿಪರ ಪ್ರಾಜೆಕ್ಟ್‌ನಿಂದ ಬದಲಾಯಿಸಲು ಪ್ರಯತ್ನಿಸಿದರು, ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ. ನಾನು ಒಬ್ಬ ಮಿಡಲ್ ಸ್ಕೂಲ್ ಶಿಕ್ಷಕಿ. ನಮ್ಮ ಅಂತಿಮ ವಿಜ್ಞಾನ ಪ್ರಾಜೆಕ್ಟ್‌ಗಾಗಿ ನಾನು ವಿದ್ಯಾರ್ಥಿಗಳಿಗೆ ಪರಿಸರ ವ್ಯವಸ್ಥೆಯ ಮಾಡೆಲ್‌ಗಳನ್ನು ತಯಾರಿಸಲು ಹೇಳಿದ್ದೆ. ಮುಖ್ಯ ನಿಯಮವೇನೆಂದರೆ ಅದನ್ನು ಹೆಚ್ಚಾಗಿ ತರಗತಿಯಲ್ಲೇ ಮಾಡಬೇಕಿತ್ತು. ನನಗೆ ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಅಳೆಯಬೇಕಿತ್ತು, ಅವರ ಪೋಷಕರ ಕೌಶಲವನ್ನಲ್ಲ. ಒಬ್ಬ ವಿದ್ಯಾರ್ಥಿ ಒಂದು ಸಾಮಾನ್ಯ ಶೂ ಬಾಕ್ಸ್ ಮಾಡೆಲ್ ಅನ್ನು ಸಲ್ಲಿಸಿದನು. ಅದು ಅವಸರದಲ್ಲಿ ಮಾಡಲ್ಪಟ್ಟಿತ್ತು. ಅದರಲ್ಲಿ ಕೆಲವು ತಪ್ಪುಗಳಿದ್ದವು ಮತ್ತು ವಿವರಣೆಯು ತುಂಬಾ ಚಿಕ್ಕದಾಗಿತ್ತು. ಅವನು ಪ್ರಯತ್ನಿಸಿದ್ದರಿಂದ ನಾನು ಅವನಿಗೆ ಬಿ ಗ್ರೇಡ್ ನೀಡಿದೆ. 2 ದಿನಗಳ ನಂತರ ಅವನ ತಾಯಿ ಒಂದು ಅದ್ಭುತವಾದ ಮಾಡೆಲ್‌ನೊಂದಿಗೆ ನನ್ನ ತರಗತಿಗೆ ಬಂದರು. ಅದರಲ್ಲಿ ನಕಲಿ ಅಪ್ಪಾಚೆ ಪ್ಲಾಸ್ಟಿಕ್ ಪ್ರಾಣಿಗಳು, ಪ್ರಿಂಟೆಡ್ ಲೇಬಲ್‌ಗಳು ಮತ್ತು ಲೈಟಿಂಗ್ ಕೂಡ ಇತ್ತು. ಇದು ಶಾಲೆಯಲ್ಲಿ ಪೂರ್ಣಗೊಳಿಸಲು ಸಮಯವಿಲ್ಲದಿದ್ದರಿಂದ ಮಾಡಲಾದ ನಿಜವಾದ ವರ್ಷನ್ ಎಂದು ಹೇಳಿ ಅವನ ಗ್ರೇಡ್ ಬದಲಾಯಿಸುವಂತೆ ಅವರು ಒತ್ತಾಯಿಸಿದರು. ಗ್ರೇಡಿಂಗ್ ಮುಗಿದ ನಂತರ ತರಗತಿಯ ಪ್ರಾಜೆಕ್ಟ್ ಅನ್ನು ಮನೆಯಲ್ಲಿ ಮಾಡಿದ ಮಾಡೆಲ್‌ನಿಂದ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಾನು ಅವರಿಗೆ ಶಾಂತವಾಗಿ ತಿಳಿಸಿದೆ. ಪಾಪ ಆ ಮಗು ಅಲ್ಲೇ ನಿಂತಿದ್ದನು. ಅವನು ಎಲ್ಲೋ ಮಾಯವಾಗಬೇಕೆಂದು ಬಯಸಿದಂತೆ ಕಾಣುತ್ತಿದ್ದನು. ನಾನು ಅವನಿಗೆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಮತ್ತು ಭಾಗಶಃ ಅಂಕಗಳಿಗಾಗಿ ಮೌಖಿಕ ವಿವರಣೆ ನೀಡಲು ಅವಕಾಶ ನೀಡಿದೆ, ಆದರೆ ಆ ತಾಯಿ ಅದಕ್ಕೆ ಒಪ್ಪಲಿಲ್ಲ. ನಾನು ತನ್ನ ಮಗನನ್ನು ಮುಜುಗರಕ್ಕೀಡು ಮಾಡಿದೆ ಮತ್ತು ಅವನ ಪರಿಷ್ಕೃತ ಕೆಲಸವನ್ನು ತಿರಸ್ಕರಿಸಿದೆ ಎಂದು ಅವರು ಸಹಾಯಕ ಪ್ರಾಂಶುಪಾಲರಿಗೆ ಇಮೇಲ್ ಮಾಡಿದರು. ನಾನು ನನ್ನ ಗ್ರೇಡಿಂಗ್ ನೀತಿಯನ್ನು ತನ್ನೇ ಅನುಸರಿಸುತ್ತಿದ್ದೇನೆ, ಏಕೆಂದರೆ ಇಂತಹ ರಿಯಾಯಿತಿಗಳು ದೀರ್ಘಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಹಾನಿಕಾರಕ. ನಾನು ತಪ್ಪಿತಸ್ಥಳೇ?